ರಾಜ್ಯ ಸರ್ಕಾರದ ವಿರುದ್ಧ ಇವತ್ತು ಸಾರಿಗೆ ನೌಕರರು ಸಮರ ಸಾರ್ತಾ ಇದ್ದಾರೆ. ಇಂದು ಬೆಂಗಳೂರು ಚಲೋ ನಡೆಸ್ತಾ ಇದ್ದಾರೆ ನೌಕರರು. ಬೆಂಗಳೂರಿನ ಫ್ರೀಡಂ ಪಾರ್ಕ್ ಅಲ್ಲಿ ಬೃಹತ್ ಹೋರಾಟ ನಡೆಯುತ್ತೆ. ರಾಜ್ಯ ಸರ್ಕಾರದ ವಿರುದ್ಧ ಇದೀಗ ಸಾರಿಗೆ ನೌಕರರು ಸಮರ ಸಾರ್ತಾ ಇದ್ದಾರೆ. ಇಂದು ಬೆಂಗಳೂರು ಚಲೋ ನಡೆಸ್ತಾ ಇದ್ದಾರೆ ನೌಕರರು. ಬೆಂಗಳೂರಿನ ಫ್ರೀಡಂ ಪಾರ್ಕ್ ಅಲ್ಲಿ ಬೃಹತ್ ಹೋರಾಟ ನಡೆಯುತ್ತೆ. ವಿವಿಧ ಬೇಡಿಕೆಗಳನ್ನ ಈಡೇರಿಸಬೇಕು ಅಂತ ಸಾರಿಗೆ ನೌಕರರೆಲ್ಲ ಸೇರ್ಕೊಂಡು ಪ್ರೊಟೆಸ್ಟ್ಗೆ ಮುಂದಾಗಿದ್ದಾರೆ. ಬೆಂಗಳೂರು ಚಲೋ ಹೆಸರಲ್ಲಿ ಸಾರಿಗೆ ನೌಕರರು ಈ ಒಂದು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಸುಮಾರು 10,000 ಸಿಬ್ಬಂದಿಯಿಂದ ಉಪವಾಸ ಸತ್ಯಾಗ್ರಹ ನಡೆಯುತ್ತೆ. ಬೇಡಿಕೆ ಈಡೇರಿಸದಿದ್ರೆ ಇವತ್ತು ಸಂಜೆಯಿಂದ ಬಸ್ ಓಡಾಟ ಕಂಪ್ಲೀಟ್ಲಿ ಬಂದ್ ಅಂತ ಹೇಳ್ತಾ ಇದ್ದಾರೆ. ಹಾಗಾದ್ರೆ ಇವತ್ತು ಕಂಪ್ಲೀಟ್ಲಿ ಬಸ್ ಸ್ಥಗಿತ ಅಂತ ಹೇಳ್ತಾ ಇದ್ದಾರೆ. ಆದರೆ ಇವರ ಈ ಒಂದು ಮಾತಿನ ಪ್ರಕಾರ ಎಲ್ಲ ಒಂದ್ ಕಡೆ ಬಸ್ ಇವತ್ತು ಸಂಜೆಯಿಂದ ಸ್ಟಾಪ್ ಆಗುವಂತ ಚಾನ್ಸಸ್ ಇದೆ. ಯಾಕೆ ಅಂತ ಹೇಳಿದ್ರೆ ಇವತ್ತು ಇವರು ಉಪವಾಸ ಸತ್ಯಾಗ್ರಹ ಮಾಡ್ತಾ ಇದ್ದಾರೆ. ಸರ್ಕಾರಕ್ಕೆ ಮನವಿಯನ್ನ ಮಾಡ್ತಾ ಇದ್ದಾರೆ. ಎಲ್ಲೋ ಒಂದ್ ಕಡೆ ಬಹುಶಃ ಸರ್ಕಾರ ಒಪ್ಕೊಳ್ಳುವಂತ ಚಾನ್ಸಸ್ ಇದೆ ಅಂತ ನಾವು ಅನ್ಕೊಂಡಿದೀವಿ. ಬಟ್ ಏನಾಗುತ್ತೆ ಗೊತ್ತಿಲ್ಲ. ಬೈ ಚಾನ್ಸ್ ಇವರ ಒಂದು ಬೇಡಿಕೆ ಈಡೇರದಿದ್ರೆ ಇವತ್ತು ಸಂಜೆಯಿಂದ ಕಂಪ್ಲೀಟ್ ಆಗಿ ಬಸ್ ಓಡಾಟ ಬಂದಾಗತ್ತೆ. ಸರ್ಕಾರಿ ಬಸ್ಗಳ ಓಡಾಟ ಇಂದು ಬಹುತೇಕ ಸ್ತಬ್ಧ ಆಗ್ತಕ್ಕಂಥ ಸಾಧ್ಯತೆ ಇದೆ. ವಿವಿಧ ಬೇಡಿಕೆಗಳ ಈಡೇರಿಕೆಗಾಗಿ ಸಾರಿಗೆ ನೌಕರರು ಬೆಂಗಳೂರು ಚಲೋ ಹೆಸರಲ್ಲಿ ಒಂದು ಭಾರೀ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಬೆಳಗ್ಗೆ 11 ಗಂಟೆಯಿಂದ ಸಂಜೆ 4 ಗಂಟೆವರೆಗೂ ಸಾರಿಗೆ ಸೇವೆಗಳಲ್ಲಿ ಸ್ವಲ್ಪ ವ್ಯತ್ಯಯ ಉಂಟಾಗತ್ತೆ. ರಾಜಧಾನಿಯ ಫ್ರೀಡಂ ಪಾರ್ಕ್ ಅಲ್ಲಿ ಈ ಒಂದು ಪ್ರತಿಭಟನೆ ನಡೀತಾ ಇದೆ. ರಾಜ್ಯದ 4 ಸಾರಿಗೆ ನಿಗಮಗಳ ಸುಮಾರು 1.15 ಲಕ್ಷ ನೌಕರರು, ಅಂದ್ರೆ 1,15,000 ನೌಕರರು ಈ ಒಂದು ಪ್ರತಿಭಟನೆಯಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಈಗಾಗಲೇ ಹಲವು ಬೇಡಿಕೆಗಳನ್ನ ಈಡೇರಿಸಬೇಕು ಅಂತ ನೌಕರರು ಸಿಎಂ ಸಿದ್ದರಾಮಯ್ಯ ಹಾಗೂ ಸಾರಿಗೆ ಸಚಿವರಿಗೆ ಮನವಿಯನ್ನ ಮಾಡ್ಕೊಂಡಿದ್ರು. ಆದರೆ ಬೇಡಿಕೆಗಳಿಗೆ ಸ್ಪಷ್ಟ ಪರಿಹಾರ ಸಿಗದೇ ಇರೋದ್ರಿಂದ ಇಂದಿನ ಪ್ರತಿಭಟನೆಗೆ ಕರೆ ಕೊಡಲಾಗಿದೆ. ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ರಿಪೋರ್ಟರ್ ವಿನೋದ್ ನಮ್ಮೊಂದಿಗೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಎಸ್ ವಿನೋದ್, ಇವತ್ತಿನ ಒಂದು ಪ್ರತಿಭಟನೆ ಯಾವ ರೀತಿ ಇರುತ್ತೆ? ಅಷ್ಟಕ್ಕೂ ಸಾರಿಗೆ ನೌಕರರ ಒಂದು ಬೇಡಿಕೆ ಏನಿದೆ ಅದು ಈಡೇರಿಸ್ತಾರಾ ಸಿದ್ದರಾಮಯ್ಯನವರು? ಏನಾಗಬಹುದು ಅಂತ? ಪ್ರಮೋದ್, ರಾಜ್ಯ ಸರ್ಕಾರದ ವಿರುದ್ಧ ಸಾರಿಗೆ ನೌಕರು ಇದೀಗ ಸಿಡಿದೆದ್ದಿದ್ದಾರೆ ಅಂತಂದೇ ಹೇಳ್ಬೋದು. ಯಾಕಂದ್ರೆ ಒಂದು ಕಡೆ ತಮ್ಮ ಹಲವು ತಿಂಗಳಿಂದ ಹಲವು ವರ್ಷಗಳಿಂದ ವಿವಿಧ ಬೇಡಿಕೆಗಳು ಈಡೇರಿಸುವಂತೆ ಸಿಎಂ ಸಿದ್ದರಾಮಯ್ಯನವರಿಗಾಗಲಿ ಜೊತೆಗೆ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಅವರಿಗೆ ಹಲವು ಬಾರಿ ಮನವಿಯನ್ನೇ ಮಾಡಿದ್ರು. ಆ ಒಂದು ಮನವಿಯ ಭಾಗವಾಗಿ ಹಲವು ಬಾರಿ ಒಂದು ಪ್ರಯತ್ನವನ್ನು ಮೀಟಿಂಗ್ ಮಾಡಿದ್ರು. ಸಭೆ ನಡೆಸಿ ಸಭೆಯಲ್ಲಿ ಒಂದು ಸಂಘಟನೆಗಳ ನಾಯಕರು ಮನವೊಲಿಸೋದಾಗಿದೆ, ಜೊತೆಗೆ ಒಂದು ಬಾರ್ಗೇನಿಂಗ್ ಅಂತಾರಲ್ಲ ಆ ತರ ಒಂದು ಮಾತುಕತೆಯನ್ನ ಹಲವು ಬಾರಿ ಸಭೆಯಲ್ಲಿ ಮಾಡಲಾಗಿತ್ತು. ಖುದ್ದು ಸಿಎಂ ಸಿದ್ದರಾಮಯ್ಯನವರೇ ಆ ತರ ಒಂದು ಸಭೆ ಮಾಡಿದ್ದು. ಸಭೆಯಲ್ಲಿ ಯಾವುದೇ ರೀತಿ ಒಂದು ಪ್ರತಿಫಲ ಕೊಡ್ಲಿಲ್ಲ. ಆ ಒಂದು ಕಾರಣಕ್ಕೆ ಸಾರಿಗೆ ನೌಕರರು ಇದೀಗ ಮುಷ್ಕರ ಮಾಡ್ಲಿಕ್ಕೆ ಮುಂದಾಗಿದ್ರು. ಆದ್ರೆ ಈ ಹಿಂದೆ ಅಂದ್ರೆ ಜನವರಿ 29ನೇ ತಾರೀಕಿನಂದು ಒಂದು ಸಾರಿಗೆ ನೌಕರರು ಬೆಂಗಳೂರು ಚಲೋ ಅನ್ನೋ ಹೆಸರಲ್ಲಿ ಒಂದು ಪ್ರತಿಭಟನೆಯನ್ನು ಮಾಡ್ಬೇಕಿತ್ತು. ಆದ್ರೆ ಅಂದಿನ ಜಂಟಿ ಕ್ರಿಯಾ ಸಮಿತಿ ಅಧ್ಯಕ್ಷ ಆಗಿರ್ತಕ್ಕಂತ ಒಂದು ಅನಂತ್ ಸುಬ್ರಹ್ಮಣ್ಯದ ಹಠಾತ್ ನಿಧನದಿಂದ ಈ ಒಂದು ಪ್ರತಿಭಟನೆ ಜೊತೆಗೆ ಬೆಂಗಳೂರು ಚಲೋ ಒಂದು ಕಾರ್ಯಕ್ರಮ ಪೋಸ್ಟ್ಪೋನ್ ಆಗಿತ್ತು. ಸೊ ಹಾಗಾಗಿ ಆ ಒಂದು ಬೆಂಗಳೂರು ಚಲೋ ಇಂದು ನಡೆಯಲಿದೆ ಫ್ರೀಡಂ ಪಾರ್ಕ್ ನಲ್ಲಿ. ಜೊತೆಗೆ ಈಗಾಗಲೇ ಒಂದು ಸಾರಿಗೆ ನೌಕರರಿಗೆ 26 ತಿಂಗಳ ಹಿಂಬಾಕಿ ಜೊತೆಗೆ ಇನ್ನು ಹಲವು ವಿವಿಧ ಯೋಜನೆಗಳಿಗೆ ಈಗಾಗಲೇ ಒಪ್ಪಿಗೆಯನ್ನು ನೀಡಿದೆ. ಆದ್ರೆ ರಾಜ್ಯ ಸರ್ಕಾರದ ಈ ಒಂದು ಒಪ್ಪಿಗೆಗೆ ಈ ಒಂದು ಮನವಿಗೆ ಯಾವುದೇ ರೀತಿ ಸೊಪ್ಪನ್ನು ಕೊಡದೆ ತಮ್ಮ ಪ್ರತಿಭಟನೆ ಇದೀಗ ಮುಂದುವರೆಸಿದ್ದಾರೆ. ಯಾಕಂದ್ರೆ ಸಾರಿಗೆ ನೌಕರರು ಕೇಳ್ತಾ ಇರೋದು 38 ತಿಂಗಳ ಒಂದು ಹಿಂಬಾಕಿ ವೇತನ, ಜೊತೆಗೆ ಸರ್ಕಾರಿ ನೌಕರರು ಎಂದು ಪರಿಗಣನೆ ಮಾಡಬೇಕು, ಜೊತೆಗೆ ಸಾವನ್ನಪ್ಪಿರುವವರಿಗೆ 1 ಕೋಟಿ ಪರಿಹಾರ ನಿಧಿಯನ್ನ ತುರ್ತಾಗಿ ನೀಡಬೇಕನ್ನೋ ಇನ್ನು ಹಲವು ಬೇಡಿಕೆಗಳಿಗೆ ಮುಂದಿಟ್ಟು ಪ್ರತಿಭಟನೆ ಮಾಡ್ತಿದ್ರೆ. ಆದ್ರೆ ಕೇವಲ ಇಲ್ಲಿ ಕೆಲವೊಂದು ಷರತ್ತುಗಳಿಗೆ ಮಾತ್ರ ಒಂದು ರಾಜ್ಯ ಸರ್ಕಾರ ಆಗ್ಲಿ ಸಿಎಂ ಸಿದ್ದರಾಮಯ್ಯ ಒಪ್ಪಿಗೆ ನೀಡಿದ್ದಾರೆ ಹೊರತು
ಒದಗಿರ್ತಕ್ಕಂತ ಒಂದು ಷರತ್ತುಗಳಿಗೆ ಕಂಡೀಷನ್ಗಳಿಗೆ ಆ ಒಂದು ಬೇಡಿಕೆಗೆ ಯಾವುದೇ ರೀತಿ ಮನ್ನಣೆಯನ್ನು ಕೊಟ್ಟಿಲ್ಲ. ಸೊ ಆ ಒಂದು ನಿಟ್ಟಿನಲ್ಲಿ ಇದೀಗ ಪ್ರತಿಭಟನೆಯನ್ನು ಕಂಟಿನ್ಯೂ ಮಾಡಲು ಜೊತೆಗೆ ಯಾವುದೇ ರೀತಿ ಬದಲಾವಣೆ ಮಾಡದಂತೆ ಒಂದು ಯಥಾವತ್ತು ಇಂದು ಬೆಳಗ್ಗೆ 11 ಗಂಟೆಯಿಂದ ಸಂಜೆ 4 ಗಂಟೆವರೆಗೆ ಒಂದು ಪ್ರತಿಭಟನೆ ನಡೆದಿದೆ. ಪ್ರತಿಭಟನೆಯಲ್ಲಿ ರಾಜ್ಯಾದ್ಯಂತ ಸುಮಾರು 1,15,000ಕ್ಕೂ ಹೆಚ್ಚು ಸಿಬ್ಬಂದಿಗಳು ಭಾಗಿಯಾಗಿದ್ದಾರೆ. ಅಂದ್ರೆ ಆಯಾ ಭಾಗದಲ್ಲಿ ಎಲ್ಲರೂ ಬೆಂಗಳೂರಿನ ಫ್ರೀಡಂ ಪಾರ್ಕ್ ನಲ್ಲಿ ಬಂದು ಪ್ರತಿಭಟನೆ ಮಾಡಲ್ಲ, ಒಂದು ಆಯಾ ಜಿಲ್ಲೆವಾರು ಜೊತೆಗೆ ತಾಲೂಕುವಾರು ಮಟ್ಟದಲ್ಲಿ ತಮ್ಮ ಪ್ರತಿಭಟನೆ ಮಾಡಿ ತಮ್ಮ ಬೇಡಿಕೆಯನ್ನ ಮನವಿಯನ್ನ ಒಂದು ಸಾರಿಗೆ ಘಟಕದ ಮುಖ್ಯಸ್ಥರು ಜೊತೆಗೆ ಉಸ್ತುವಾರಿ ಸಚಿವರು ಡಿಸಿಗಳಿಗೆ ಒಂದು ಮನವಿ ಬೇಡಿಕೆಯನ್ನು ನೀಡಲಿದ್ದಾರೆ. ಸೊ ಆ ಒಂದು ನಿಟ್ಟಿನಲ್ಲಿ ಇವತ್ತು ಈ ಪ್ರತಿಭಟನೆ ಇರುವ ಕಾರಣದಿಂದ ರಾಜ್ಯಾದ್ಯಂತ ಸಾರಿಗೆ ಸೇವೆಯಲ್ಲಿ ಸಾಕಷ್ಟು ವ್ಯತ್ಯಯ ಆಗುವ ಸಾಧ್ಯತೆಗಳಿದೆ. ಆದ್ರೆ ಈ ಬಗ್ಗೆ ಒಂದು ಸಾರಿಗೆ ಇಲಾಖೆ ಸಹ ಒಂದು ಆದೇಶವನ್ನು ಹೊರಡಿಸಿದೆ. ಯಾರು ಇವತ್ತು ಕರ್ತವ್ಯಕ್ಕೆ ಗೈರು ಹಾಜರಾಗ್ತಾರೋ ಅವರ ವೇತನ ಕಟ್ ಮಾಡ್ತೀವಿ ಅನ್ನೋ ಒಂದು ಆದೇಶವನ್ನು ಮತ್ತೆ ಸೂಚನೆಯನ್ನು ಕೊಟ್ಟಿದ್ದಾರೆ. ಆದ್ರೆ ಸಾರಿಗೆ ಇಲಾಖೆ ಈ ಒಂದು ಸೂಚನೆಗೆ ಒಂದು ಬಗ್ಗದೇ ಇರತಕ್ಕಂತ ಒಂದು ಸಾರಿಗೆ ನೌಕರು ಇಂದಿನ ಪ್ರತಿಭಟನೆಯಲ್ಲಿ ಬೃಹತ್ ಸಂಖ್ಯೆಯಲ್ಲಿ ಭಾಗಿಯಾಗಲಿದ್ದಾರೆ. ಪ್ರಮೋದ್, ಅಂದ್ರೆ ಈಗ ಸರ್ಕಾರ 38 ತಿಂಗಳ ಪೈಕಿ 26 ತಿಂಗಳ ಹಿಂಬಾಕಿ ಹಣವನ್ನ ಬಿಡುಗಡೆ ಮಾಡ್ತೀವಿ ಅನ್ನುವಂಥ ಒಂದು ಭರವಸೆಯನ್ನ ಕೊಟ್ಟಿದ್ದಾರೆ. ಅಂದ್ರೆ ಅಂದಾಜು 1,271.92 ಕೋಟಿ ರೂಪಾಯಿ ಬರುತ್ತೆ. ಇದನ್ನ ನಾವು ಬಿಡುಗಡೆ ಮಾಡ್ತೀವಿ ಅಂತ ಈಗ ಭರವಸೆ ಕೊಟ್ಟಿದ್ದಾರೆ. ಆದ್ರೂ ಕೂಡ ಯಾಕೆ ಈ ಒಂದು ಪ್ರತಿಭಟನೆ ಹೋರಾಟ ಅಂತ? ಪ್ರಮೋದ್, ಕೇವಲ ಇವರು 1,200 ಬಿಡುಗಡೆ ಮಾಡ್ತೀವಿ ಎಂದು ಹೇಳಿದ್ದಾರೆ. ಅಂದ್ರೆ ಆಶ್ವಾಸನೆ ಮತ್ತೆ ಭರವಸೆ ಕೊಡಿದೆ. ಯಾಕಂದ್ರೆ ಇಂಥ ಭರವಸೆಗಳು ಕಳೆದ ಒಂದು 3-4 ವರ್ಷಗಳಾದ ಇದೇನು ಹೊಸದಲ್ಲ. ಯಾಕಂದ್ರೆ ಹಲವು ಬಾರಿ ಈ ತರ ಭರವಸೆಯನ್ನು ಕೊಟ್ಟಿದ್ರು. ಆದ್ರೆ ಒಂದು ಭರವಸೆ ಇಂಪ್ಲಿಮೆಂಟ್ ಆಗ್ಬೇಕಲ್ಲ. ಜೊತೆಗೆ ಈಗಾಗಲೇ ಒಂದು ಪತ್ರದಲ್ಲಿದೆ. ಆ ಒಂದು ಪತ್ರನ ಹಣಕಾಸು ಇಲಾಖೆಗೆ FD ಡಿಪಾರ್ಟ್ಮೆಂಟ್ಗೆ ಮಾಹಿತಿಯನ್ನು ಕೊಟ್ಟಿದೆ ಸಾರಿಗೆ ಇಲಾಖೆ. ಆ ಒಂದು ಕಾರಣದಲ್ಲಿ ಅದಿನ್ನೂ ಲೆಟರ್ ಕೊಟ್ಟು ಪ್ರೊಸೀಜರ್ ಆಗಿ ಇಂಪ್ಲಿಮೆಂಟ್ ಆಗ್ಬೇಕು. ಒಂದು ಎರಡನೇದು ವಿಚಾರ ಏನಂದ್ರೆ ಇಲ್ಲಿ 38 ತಿಂಗಳ ಹಣವನ್ನ ಕೇಳ್ತಿದ್ದಾರೆ. ಅದು 38 ತಿಂಗಳ ಹಿಂಬಾಕಿ ಬಿಡುಗಡೆ ಮಾಡಕ್ಕೆ ರಾಜ್ಯ ಸರ್ಕಾರ ಹಿಂದೇಟಾಗ್ತದೆ. ಸೊ ಹಾಗಾಗಿ ಕೇವಲ 26 ತಿಂಗಳು ಅಂದ್ರೆ 2 ವರ್ಷ ಒಂದು 4 ಹಣವನ್ನು ಮಾತ್ರ ಕೊಡ್ತೀವಿ, 3 ವರ್ಷದ ಕೊಡಕ್ ಆಗುವುದಿಲ್ಲ ಒಂದು ಸೂಚನೆಯನ್ನ ಆ ಒಂದು ಪತ್ರದಲ್ಲಿ ಉಲ್ಲೇಖ ಮಾಡಲಾಗಿದೆ. ಜೊತೆಗೆ ಅವರನ್ನು ಸರ್ಕಾರಿ ನೌಕರರು ಎಂದು ಗುರುತಿಸಬೇಕೆಂದು ಬಹಳ ದಿನಗಳಿಂದ ಹೋರಾಟ ನಡೆದಿದೆ. ಅಂದ್ರೆ ಆ ಹೋರಾಟಕ್ಕೆ ಆ ಒಂದು ಬೇಡಿಕೆಗೆ ರಾಜ್ಯ ಸರ್ಕಾರ ಇದುವರೆಗೆ ಯಾವುದೇ ರೀತಿಯ ಸ್ಪಂದನೆಯನ್ನು ಮಾಡ್ತಿಲ್ಲ. ಯಾಕಂದ್ರೆ ರಾಮಲಿಂಗಾರೆಡ್ಡಿ ಇದ್ದಾಗ, ಸಾರಿಗೆ ಸಚಿವರು ಇದ್ದಾಗ ಜೊತೆಗೆ ಶ್ರೀರಾಮುಲು ಇದ್ದಾಗ, HM ರೇವಣ್ಣ ಇದ್ದಾಗ ಹಲವು ಬಾರಿ ಸಚಿವರುಗಳು ಸಾರಿಗೆ ಸಚಿವರಂತ ಸಂದರ್ಭದ ಬೇಡಿಕೆಗಳನ್ನು ಕೊಟ್ಟಿದೆ. ಅಂದ್ರೆ ಆ ಬೇಡಿಕೆಯನ್ನು ಈಡೇರಿಸದೇ ಇದ್ದಿದ್ದಕ್ಕೆ ಕಾರಣ ಆ ಒಂದು ಭರವಸೆಗೆ ಯಾವುದೇ ರೀತಿ ಮರಳಾಗದಂತೆ ಜೊತೆಗೆ ಒಳಗಾಗದಂತೆ ನಮ್ದು 38 ತಿಂಗಳ ಬಾಕಿ ವೇತನ ಬಿಡುಗಡೆ ಮಾಡಲೇಬೇಕನ್ನೋ ನಿಟ್ಟಿನಲ್ಲಿ ಇದೀಗ ಅಂದ್ರೆ ಸಾರಿಗೆ ಇಲಾಖೆ ನೌಕರರು ಮುಂದಾಗಿದೆ. ಆದ್ರೆ ಸಾರಿಗೆ ಇಲಾಖೆ ನೌಕರರ ಈ ಒಂದು ಪ್ರತಿಭಟನೆಗೆ ರಾಜ್ಯ ಸರ್ಕಾರ ಯಾವ ತರ ಆಲ್ರೆಡಿ ವ್ಯವಸ್ಥೆ ಮಾಡಿಕೊಂಡಿದೆ ಅನ್ನೋದು ಒಂದು $1 ಮಿಲಿಯನ್ ಪ್ರಶ್ನೆ. ಯಾಕಂದ್ರೆ ಈಗಾಗಲೇ ಒಂದು ಅಂದ್ರೆ ಕರ್ತವ್ಯಕ್ಕೆ ಹಾಜರಾಗದೇ ಇದ್ದಲ್ಲಿ ಒಂದು ಸಂಬಳ ವೇತನ ಕಟ್ ಮಾಡ್ತೀವಿ ಅಂದ್ಬಿಟ್ಟಿದ್ದಾರೆ. ಅದೊಂದು ವೇತನ ಕಟ್ ಮಾಡುವ ಒಂದು ಹೆದರಿಕೆಗೆ ಒಂದು ಸರ್ಕಾರದ ಒಂದು ಸೂಚನೆಗೆ ಯಾವ ರೀತಿ ರೆಸ್ಪಾನ್ಸ್ ಮಾಡ್ತಿದೆ ಅನ್ನೋದು ಇಂದಿನ ಪ್ರತಿಭಟನೆಯಲ್ಲಿ ಗೊತ್ತಾಗಲಿದೆ. ಪ್ರಮೋದ್, ಮಾಹಿತಿಗಾಗಿ ವಿನೋದ್, ಥ್ಯಾಂಕ್ ಯು.